ಇಲ್ಲದೆ ಕಟ್ಟಡ ನಿರ್ಮಿಸಿರೋ ಆರೋಪ ಕೇಳಿಬಂದಿದೆ. ಕೋರಮಂಗಲದ ಜಕ್ಕಸಂದ್ರದಲ್ಲಿ ಕಟ್ಟಡ ವಾಲಿದೆ. 4 ಅಂತಸ್ತಿನ ಕಟ್ಟಡ ಈಗ ವಾಲಿರುವಂತದ್ದು. ಮೇಸ್ತ್ರಿ ಕರೆಸಿ ತೆರವು ಕಾರ್ಯವನ್ನ ಮಾಡಲಾಗ್ತಾ ಇದೆ. 4 ಅಂತಸ್ತಿನ ಕಟ್ಟಡ ಈಗ ವಾಲಿರುವಂತದ್ದು. ಅದರಲ್ಲಿ ಸಾಕಷ್ಟು ಕುಟುಂಬಗಳು ಕೂಡ ವಾಸ ಮಾಡ್ತಾ ಇದೆ. ಬಾಡಿಗೆ ಮನೆ ನಿವಾಸಿಗಳನ್ನ ಮಾಲೀಕ ಈಗಾಗಲೇ ಖಾಲಿ ಮಾಡಿಸಿದ್ದಾರೆ. ಸ್ಥಳಕ್ಕೆ ಮಡಿವಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಲೀಕರ ವಿರುದ್ಧ ಕೇಸ್ ದಾಖಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದು 30-40 ಸೈಟ್ನಲ್ಲಿ ಅಂದ್ರೆ 20/30 ಸೈಟ್ನಲ್ಲಿ ಕಟ್ಟಿರುವಂತಹ 4 ಮಹಡಿಯ ಕಟ್ಟಡ ಇದು. ಸೊ ಎಷ್ಟು ವರ್ಷಗಳ ಹಿಂದೆ ಕಟ್ಟಡವನ್ನ ಕಟ್ಟಲಾಗಿದೆ, ಜೊತೆಗೆ ಎಷ್ಟು ಮನೆಗಳನ್ನ ನಿರ್ಮಿಸಲಾಗಿದೆ, ಎಷ್ಟು ವರ್ಷಗಳ ಹಳೆಯ ಕಟ್ಟಡ ಇದು. ಸೊ ಇದೆಲ್ಲವನ್ನ ಕೂಡ ಪೊಲೀಸರು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ 4 ಅಂತಸ್ತಿನ ಕಟ್ಟಡ ಏಕಾಏಕಿ ವಾಲಿರೋದ್ರಿಂದ ಸೊ ಕಾರಣ ಏನು, ಕಳಪೆ ಗುಣಮಟ್ಟದ ಕಾಮಗಾರಿ ಏನಾದ್ರೂ ಮಾಡಿದ್ರಾ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಮಾಲೀಕನನ್ನ ಬಂಧಿಸಬೇಕು ಅಂತ ಹೇಳಿ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮೇಸ್ತ್ರಿ ಕರೆಸಿ ಈಗಾಗಲೇ ತೆರವು ಕಾರ್ಯವನ್ನ ಆರಂಭಿಸಿದ್ದಾರೆ. ಸೊ ಪೊಲೀಸರಿಗೆ ಈಗಾಗಲೇ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸೊ ಹಾಗಾಗಿ ಮಾಲೀಕನನ್ನ ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಮಡಿವಾಳ ಪೊಲೀಸರು ಈಗ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಲೀಕ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಕಟ್ಟಡದಲ್ಲಿ ಇದ್ದಂತಹ ಒಂದಷ್ಟು ನಿವಾಸಿಗಳನ್ನ ಈಗಾಗಲೇ ಖಾಲಿ ಮಾಡಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಘಟನೆಗಳು ಅಲ್ಲಿ ನಡೆದಿಲ್ಲ. ಉಳಿದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಪ್ರಿಯಕರಣ ಜೊತೆ ಸೇರಿ ಪತಿಯನ್ನೇ ಕೊಲೆ ಮಾಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮುದ್ದಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ಬಾಲನ್ನ ಕೊಲೆಯಾದ ವ್ಯಕ್ತಿ ಪ್ರಿಯಕರ ಮೂರ್ತಿ ಜೊತೆ ಸೇರಿ ಬಾಲನನ್ನ ಹತ್ಯೆ ಮಾಡಿದ್ದಾಳೆ ಪತ್ನಿ ಮಮತಾ. ಶವಾಹುತಿ ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಪ್ರಕರಣ ದಾಖಲಿಸಿ ವಿಚಾರಣೆ ಆರಂಭಿಸಿದ ಅಬ್ಬಿನಹೊಳೆ ಪೊಲೀಸರಿಗೆ ಮಮತಾಳ ಕಳ್ಳಾಟ ಬಯಲಾಗಿದೆ. ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ಯೂಟ್ಯೂಬರ್ ಮುಕಳಪ್ಪ ವಿವಾಹ ವಿವಾದ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ತಮ್ಮ ಮಗಳನ್ನ ತುಂಡು ತುಂಡಾಗಿ ಕಡಿದು ಫ್ರಿಡ್ಜ್ಗೆ ತುಂಬುತ್ತಾರೆ. ಮುಕಳಪ್ಪ ಬೇಕಿದ್ರೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ಲಿ, ನಾನೇ ಅವನನ್ನ ಸಾಕ್ತೇನೆ ಅಂತ ಗಾಯತ್ರಿ ಜಾಲಿಹಾಳ ಅವರ ತಾಯಿ ಶಿವಕ್ಕ ಜಾಲಿಹಾಳ ಹೇಳಿದ್ದಾರೆ. ಶ್ರೀರಾಮ ಸೇನೆ ಸಂಘಟನೆ ಜೊತೆಗೂಡಿ ಗಾಯತ್ರಿ ಕುಟುಂಬಸ್ಥರು ದಾಖಲೆ ರಿಲೀಸ್ ಮಾಡಿದ್ದಾರೆ. ಧರ್ಮ ಬದಲಿಸುವುದಿಲ್ಲ ಅಂತ ಹೇಳ್ತಾರೆ. ಗಾಯತ್ರಿ ಕೈಯಲ್ಲಿ ಉರ್ದು ಬರಹ ಮೆಹಂದಿ ಹಾಕಿಸಿದ್ ಯಾಕೆ? ಹಿಂದೂ ವಿವಾಹ ಕಾಯ್ದೆ ಅಡಿ ಮುಕಳಪ್ಪ ಮದುವೆ ಆಗಿಲ್ಲ. ಸಬ್ ರಿಜಿಸ್ಟರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಿ ಅಂತ ಶಿವಕ್ಕ ಜಾಲಿಹಾಳ ಹಾಗೂ ಶ್ರೀರಾಮ ಸೇನೆ ಮುಖಂಡರು ಆಗ್ರಹಿಸಿದ್ದಾರೆ. ರಾಜ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದಾರೆ. ನಮಗೆ ಹೇಳಿಲ್ಲ ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲರಿ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜಾ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ರಿ. ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದಾರೆ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ನಿಮ್ಮ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದರಿ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ್ರಿ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊತೇನೆ ರೀ. ಬಾಗಲಕೋಟೆ ಜಿಲ್ಲೆ ನವನಗರದ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಸೂಸೈಡ್ ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತು ಸ್ಥಳ ಮಹಜರ್ ಮಾಡಲಾಯಿತು. ನನ್ನ ಹಾಸ್ಟೆಲ್ನ ಕೊಠಡಿಯಲ್ಲಿ ವಿದ್ಯಾರ್ಥಿನಿ ಸೀಮಾ ನೇಣಿಗೆ ಶರಣಾಗಿದ್ರು. ಸೂಸೈಡ್ ಅಲ್ಲ, ಮಗಳಿಗೆ ಏನೋ ಮಾಡಿದ್ದಾರೆ ಅಂತ ವಿದ್ಯಾರ್ಥಿನಿ ತಾಯಿ ಶಕುಂತಲಾ ಆರೋಪ ಮಾಡಿದರು. ಈ ಹಿನ್ನೆಲೆಯಲ್ಲಿ ವಿದ್ಯಾಗಿರಿ 13ನೇ ಕ್ರಾಸ್ನಲ್ಲಿರುವ ಹಾಸ್ಟೆಲ್ಗೆ ಭೇಟಿ ಕೊಟ್ಟ PSI ಹೆತ್ತಲಮನಿ ಸ್ಥಳ ಮಹಜರ್ ಮಾಡಿದರು. ಇದೇ ವೇಳೆ DCPO ವೀಣಾ, DDPU ಹಾಗೂ ಸಖಿ ಕೇಂದ್ರದ ಸಿಬ್ಬಂದಿಗಳು ಕೂಡ ಮಾಹಿತಿ ಪಡೆದುಕೊಂಡರು. ಬೆಂಗಳೂರು ಹೊರವಲಯ ಆನೇಕಲ್ ಹೆಬ್ಬಗೋಡಿಯಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ನ ಹ್ಯಾಂಡಲ್ ಲಾಕ್ ಮುರಿದು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ನಸುಕಿನ ಜಾವ ಹೆಬ್ಬಗೋಡಿಯಲ್ಲಿ ಕಳ್ಳರ ಕೈಚಳಕದ ವಿಡಿಯೋ ವೈರಲ್ ಆಗಿದೆ. ಇದ್ದ ಆನೇಕಲ್ನಲ್ಲಿಯೂ ಹಾಡಹಗಲೇ ಬೈಕ್ ಕಳ್ಳತನವಾಗಿದೆ. ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ವ್ಯಕ್ತಿಯೊಬ್ಬರು ಅಂಗಡಿಗೆ ಹೋಗಿದ್ರು. ಹೊಂಚು ಹಾಕಿದ ಬೈಕ್ ಕಳ್ಳರು ಬೈಕ್ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಸಂಬಂಧ ಆನೇಕಲ್ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಇವತ್ತು ಧರ್ಮಸ್ಥಳ ಭಕ್ತರಿಂದ ವಿಶೇಷ ಪ್ರಾರ್ಥನೆ ಜೊತೆಗೆ ಲಲಿತ ಸಹಸ್ರನಾಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಪತ್ನಿ ಹೇಮಾವತಿ ಹೆಗಡೆ, ಹರ್ಷೇಂದ್ರ ಹೆಗಡೆ ಸೇರಿದಂತೆ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಇದರ ಜೊತೆಗೆ ಇಡೀ ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದರು. ಮಂಜುನಾಥ ಸ್ವಾಮಿ ಹಾಗೂ
ಅಣ್ಣಪ್ಪ ಸ್ವಾಮಿಯ ಭಕ್ತಾದಿಗಳಿಂದ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂತರ ಮಹಿಳಾ ಭಕ್ತಾದಿಗಳಿಗೆ ಬಾಗಿನ ನೀಡಿ ಗೌರವ ಸಲ್ಲಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಸಿದ್ಧಗಂಗಾ ಶ್ರೀಗಳನ್ನ ನೆನೆದಿದ್ದಾರೆ. ಕೋವಿಡ್ ಸಮಯದಲ್ಲಿ ಹಾಗೂ ಈಗ ಅನೇಕ ಪುಸ್ತಕಗಳನ್ನ ನಾನು ಓದಿದ್ದೇನೆ. ಅದರಲ್ಲೂ ಸಿದ್ಧಗಂಗಾ ಶ್ರೀಗಳ ಹಲವು ಪುಸ್ತಕಗಳನ್ನ ನಾನು ಓದಿದ್ದೇನೆ. ನಮ್ಮನ್ನ ಹೊಗಳಿದ್ದೀರಿ, ಆದರೆ ನಮ್ಮ ಸೇವೆ ಧರ್ಮ ನಮಗೆ ಮುಖ್ಯ ಅಂತ ಸಿದ್ಧಗಂಗಾ ಶ್ರೀಗಳು ಹೇಳಿದ್ದಾರೆ ಅಂತ ಹೇಳಿದರು. ಮೊದಲನೇದಾಗಿ ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ ಸಂಬಂಧಪಟ್ಟಂಗೆ ತಿಮರೋಡಿಗೆ 3ನೇ ಹಾಗೂ ಅಂತಿಮ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಜಾರಿ ಮಾಡಲಾಗಿದೆ. ಹಿಂದೆ 2 ನೋಟಿಸ್ ನೀಡಿದ್ರೂ ತಿಮರೋಡಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಇವತ್ತು ಮನೆಗೆ ತೆರಳಿ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ಸೆಪ್ಟೆಂಬರ್ 29ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನ ಮಾಡುವ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ದುಬೈಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ತಾಂತ್ರಿಕ ದೋಷದಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಪ್ರಯಾಣ ರದ್ದಾಗಿದೆ. ಇವತ್ತು ಬೆಳಗ್ಗೆ 8:50ಕ್ಕೆ ಹೊರಡಬೇಕಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ತಾಂತ್ರಿಕ ದೋಷದ ಕಾರಣ ಹೇಳಿ ಪ್ರಯಾಣಿಕರನ್ನ ಬೆಳಗ್ಗೆಯಿಂದ ಸಂಜೆವರೆಗೆ ಕೂರಿಸಿದ್ರು. ಪ್ರಯಾಣಿಕರಿಗೆ ಯಾವುದೇ ಸೌಲಭ್ಯವೂ ನೀಡದೆ ಏರ್ ಇಂಡಿಯಾ ಸಿಬ್ಬಂದಿ ಸತಾಯಿಸುತ್ತಿದ್ದಾರಂತೆ. ಈ ಸ್ವತ್ತು ನೀಡಲು ಲಂಚ ಪಡಿತಾ ಇದ್ದಾಗ ಪಿಡಿಒ ಸಿಕ್ಕಿ ಬಿದ್ದ ಘಟನೆ ದೊಡ್ಡಬಳ್ಳಾಪುರದ ಹದರಿಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ವರ್ಗಾವಣೆ ಆಗಿದ್ದೇನೆ, ಈ ಸ್ವತ್ತು ತೆಗೆದುಕೊಂಡು ಹೋಗಿ ಅಂತ ಪಿಡಿಒ ಶಿವಾನಂದ ಮರಿಕೇರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಜೊತೆಗೆ 10,000 ಹಣವನ್ನ ಸ್ನೇಹಿತನಿಗೆ ಫೋನ್ ಪೇ ಮಾಡಿಸುತ್ತಿದ್ರು. ಈ ವೇಳೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಅಧಿಕಾರಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಕೂಡಲೇ ಪಿಡಿಒ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೋಟೆ ಸರ್ಕಾರಿ ಶಾಲೆಯಲ್ಲಿ ಕಿಟಕಿ ಸರ್ಜಾ ಮುರಿದು ಬಾಲಕ ಕಾಲು ನಜ್ಜುಗುಜ್ಜಾಗಿ ಆಸ್ಪತ್ರೆ ಸೇರಿತ್ತು. ಶಸ್ತ್ರಚಿಕಿತ್ಸೆಗೆ ಒಟ್ಟು 7 ಲಕ್ಷ ಹಣ ಖರ್ಚಾಗಿತ್ತು. ಮೊದಲು ಬರೀ 2 ಲಕ್ಷ ಮಾತ್ರ ಜಿಲ್ಲಾಡಳಿತ ನೀಡಿತ್ತು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಈಗ ಬಾಲಕ ದರ್ಶನ್ ಚಿಕಿತ್ಸೆಗೆ ಜಿಲ್ಲಾಡಳಿತ ಉಳಿದ ಹಣವನ್ನು ರಿಲೀಸ್ ಮಾಡಿದೆ. ಜಿಲ್ಲಾಧಿಕಾರಿ ಬಸವರಾಜ್ ಒಟ್ಟು 6 ಲಕ್ಷದ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆ ಕುರಿತು ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಗೃಹ ಕಚೇರಿ ಕೃಷ್ಣಾದಲ್ಲಿ ರಾಜ್ಯದ ಎಲ್ಲ ಡಿಸಿಗಳು ಸಿಇಒಗಳ ಜೊತೆಗೆ ಸಿಎಂ ವಿಡಿಯೋ ಸಂವಾದ ನಡೆಸಿದರು. ಜಾತಿ ಜನಗಣತಿ ಸಮೀಕ್ಷೆ ಕುರಿತು ತಾಂತ್ರಿಕ ಸಮಸ್ಯೆಗಳು ಹಾಗೂ ಜಿಲ್ಲೆಗಳಲ್ಲಿ ಸಮೀಕ್ಷೆ ಹೇಗೆ ನಡೀತಾ ಇದೆ ಎಂಬುದರ ಬಗ್ಗೆ ಚರ್ಚೆ ಮಾಡಲಾಯಿತು. ಸಭೆ ಬಳಿಕ ಮಾತನಾಡಿದ ಸಿಎಂ, ಯಾವುದೇ ಕಾರಣಕ್ಕೂ ಸಮೀಕ್ಷೆ ಅವಧಿ ವಿಸ್ತರಣೆ ಆಗಲ್ಲ. 90% ಸಮಸ್ಯೆ ಇತ್ಯರ್ಥ ಮಾಡಲಾಗಿದೆ. ಉಳಿದ ಸಮಸ್ಯೆಗಳು ಇವತ್ತೇ ಇತ್ಯರ್ಥವಾಗುತ್ತೆ ಅಂತ ಹೇಳಿದ್ದಾರೆ. ಜಾತಿ ಜನಗಣತಿಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ನಡೆಯಲು ಬಾರದ ವಿಕಲಚೇತನರನ್ನ ಸಮೀಕ್ಷೆ ಕೆಲಸಕ್ಕೆ ಹಾಕಲಾಗಿದೆ. ಈ ಬಗ್ಗೆ ವಿಕಲಚೇತನ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷ ವೀರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕರ್ತವ್ಯ ನಿರ್ವಹಿಸೋಕೆ ನಮಗೆ ಹಿಂಜರಿಕೆ ಇಲ್ಲ, ಆದರೆ ಸಂಪೂರ್ಣವಾಗಿ ನಡೆಯಲು ಬಾರದ ನಾವು ದಿನಕ್ಕೆ 150 ಮನೆಗೆ ಹೋಗೋದು ಹೇಗೆ? ಸರ್ಕಾರ ಜಿಪಿಎ ಆದೇಶಿಸುವ ಮುನ್ನ ಪರಿಶೀಲಿಸಬೇಕಲ್ವಾ? 30ಕ್ಕೂ ಹೆಚ್ಚು ವಿಶೇಷ ಚೇತನರ ನೌಕರರಿಗೆ ಸರ್ವೆ ಕೆಲಸ ಮಾಡುವಂತೆ ಆದೇಶಿಸಲಾಗಿದೆ. ಹೀಗಾಗಿ ಈ ಆದೇಶವನ್ನ ಕೂಡಲೇ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ.